DCM DK ಶಿವಕುಮಾರ್ ಅವರ ಮೇಲೆ ಒಂದು ಆರೋಪ ಇತ್ತು ಏನಂತ ಹೇಳಿದ್ರೆ ಅವರು ಆದಾಯಕ್ಕೂ ಮೀರಿದಂಥ ಆಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ 2013ರಿಂದ 2018ರವರೆಗೂ ಇವರ ಸರ್ಕಾರ ಇತ್ತಲ್ಲ, ಆಗ ಇವರು ಇಂಧನ ಸಚಿವರಾಗಿದ್ದರು. ಸುಮಾರು 75 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಮೀರಿ ಇವರು ಆಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ರು. ಇದು ಹೇಗೆ ಬಂತು ಅಂಥೇಳಿ ಒಂದು ವಿಚಾರಣೆ ನಡೀತು. ಆಗ IT ರೇಡ್ ಆಯಿತು, ED ರೇಡ್ ಆಯಿತು, ಅನಂತರದಲ್ಲಿ CBI ಆಯಿತು, ಎಲ್ಲ ಒಂದು ವಿಚಾರ ಬಂತು. ಈ CBI ಅವ್ರಿಗೂ ಪ್ರಕರಣ ಯಾಕೆ ಹೋಗಿತ್ತು ಅಂತ ಹೇಳಿದ್ರೆ, ಹಿಂದಿನ BJP ಸರ್ಕಾರ ಏನು ಮಾಡುತ್ತೆ, ಈ ಪ್ರಕರಣವನ್ನು CBI ತನಿಖೆ ಆಗಲಿ ಅಂತ ಬರೆದು ಬಿಡ್ತಾರೆ ಅವರು. CBI ತನಿಖೆ ಮಾಡಲಿ ಈ ಒಂದು ಪ್ರಕರಣವನ್ನು ಅಂಥೇಳಿ. ಇದಾದ ಮೇಲೆ ಕೆಲವು ವರ್ಷಗಳ ಕಾಲ ತನಿಖೆ ಫೇಸ್ ಮಾಡಿದ್ರು. ತಿಹಾರ್ ಜೈಲಿನ ಮುಖವನ್ನು DK ಶಿವಕುಮಾರ್ ಅವರು ನೋಡಿದ್ರು, ಇದ್ದರು, ಬೇಲ್ ತೊಗೊಂಡ್ರು, ಆಚೆ ಬಂದರು. ಬಂದ ಮೇಲೆ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ, ಅವಾಗೇನು ಮಾಡ್ತಾರೆ ಇವರು, ಇಲ್ಲ ಇದು ದುರುದ್ದೇಶ ಇಟ್ಕೊಂಡು ಹಿಂದಿನ BJP ಸರ್ಕಾರದವರು ಒಬ್ಬ ವ್ಯಕ್ತಿಯನ್ನು, ಒಂದು ಪಕ್ಷವನ್ನು ಒಂಥರ ವೀಕ್ ಮಾಡಬೇಕು, ದುರ್ಬಲ ಮಾಡಬೇಕು ಅನ್ನೋ ಕಾರಣ ಇಟ್ಕೊಂಡು ಈ ವ್ಯಕ್ತಿಯ ಮೇಲೆ ವಿನಾಕಾರಣ CBI ತನಿಖೆ ಕೊಟ್ಟುಬಿಟ್ರು ಎನ್ನುವ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು, ಇಲ್ಲ CBI ತನಿಖೆ ಬೇಕಾದರೆ ನಡೀತಾ ಇರಲಿ, ಆ ತನಿಖೆ ಏನೇ ಇದ್ದರೂ ಕೂಡ, ಯಾವ ಹಂತದಲ್ಲಿ ಇದ್ದರೂ ಕೂಡ ನಾವು ಅದಕ್ಕೆ ಕೇರ್ ಮಾಡಲ್ಲ, ನಾವು ಆ ಕೇಸನ್ನು, ವಿಚಾರಣೆಯನ್ನು ವಾಪಸ್ ತಗೋತಾ ಇದ್ದೀವಿ ಅಂಥೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಮಾಡಿಬಿಡುತ್ತೆ, ವಾಪಸ್ ತಗೊಳುತ್ತೆ. ಇದಾಗ್ತಾ ಇದ್ದಂತೆಯೇ ಏನಾಗುತ್ತೆ, ಒಂದು ಕಡೆ CBI, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರು, ಇಲ್ಲ ಅದು ಹೇಗ್ರಿ, ಇದು ಒಂದು ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಇದೆ, ಈ ಒಂದು ಪ್ರಕರಣ ತನಿಖೆ ನಡಿಬಾರ್ದಾ, CBI ಇಂದ ವಿಚಾರಣೆ ಮಾಡಬಾರ್ದಾ, ಒಂದು ಪ್ರಕರಣ ವಿಚಾರಣೆ ಹಂತದಲ್ಲಿದ್ದಾಗ ಈ ಥರ ವಾಪಸ್ ತಗೊಳಕ್ಕೆ ಬರಲ್ಲ, ನೋಡಿ ಡೋರ್ಜಿ ವರ್ಸಸ್ CBI ಪ್ರಕರಣ ಏನು ಹೇಳಿದೆ ತೀರ್ಪು ಅಂತ ಅವರು ಒಂದು ವಾದವನ್ನು ಇಡ್ತಾರೆ, ರಿಟ್ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಇದಕ್ಕೆ ವಿಚಾರಣೆ ನಡಿಬೇಕು, ಇಲ್ಲ CBI ತನಿಖೆ ಒಪ್ಪಿಸಬೇಕು ಅಂಥೇಳಿ ಒಂದು ರಿಟ್ ಅರ್ಜಿಯನ್ನು ಹಾಕಿರ್ತಾರಲ್ಲ. ಇವತ್ತು ಹೈಕೋರ್ಟ್ ಆ ಒಂದು ತೀರ್ಪನ್ನು ಕಾಯ್ದಿರಿಸಿತ್ತು. CBIಗೆ ವಿಚಾರಣೆ ಹೋಗಬೇಕಾ ಹೋಗಬಾರ್ದಾ ಅಂಥೇಳಿ ಒಂದು ಕಡೆ CBI, ಇನ್ನೊಂದು ಕಡೆ ಯತ್ನಾಳ್, ಇಬ್ಬರ ಒಂದು ಅರ್ಜಿಯನ್ನು ಇವತ್ತು ವಜಾಗೊಳಿಸುತ್ತೆ. ಇದರೊಂದಿಗೆ DCM DK ಶಿವಕುಮಾರ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. CBI ಹಾಗೂ ಯತ್ನಾಳ್ ಇಬ್ಬರ ಅರ್ಜಿಯನ್ನು ಕೂಡ ಹೈಕೋರ್ಟ್ ಪಕ್ಕಕ್ಕೆ ಹಾಕ್ತು. ಇಲ್ಲ ಈ ಅರ್ಜಿಯೆಲ್ಲ ಈ ಥರ ವಿಚಾರಣೆ ಮಾಡೋಕ್ಕೆ ಬರಲ್ಲ, ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕಪ್ಪ, ನಾವೆಲ್ಲ ಹೈಕೋರ್ಟ್ ಮಾಡೋಕ್ಕೆ ಬರಲ್ಲ, ಸರ್ಕಾರದ ತೀರ್ಮಾನ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ ಹೈಕೋರ್ಟ್ ತೀರ್ಮಾನ ಮಾಡೋಕ್ಕೆ ಬರಲ್ಲ. ರಾಜ್ಯ CBI ನಡುವಿನ ವಿವಾದ, ಈ ಕಾಂಟ್ರವರ್ಸಿ ಇರೋದೇ ಸ್ಟೇಟ್ ವರ್ಸಸ್ CBI, ಕರ್ನಾಟಕ ರಾಜ್ಯ ವರ್ಸಸ್ CBI ಇವರ ನಡುವಿನ ಒಂದು ವಿವಾದ. ಇದು ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಲಿ ಅಂಥೇಳಿ CBI ಹಾಗೂ ಯತ್ನಾಳ್ ಇಬ್ಬರ ಅರ್ಜಿಯನ್ನು ಕೂಡ ಒಂದು ಕಡೆ ಹೈಕೋರ್ಟ್ ವಜಾ ಮಾಡಿ ಹಾಕಿದೆ. ಇವತ್ತು ಸರ್ಕಾರದ ತೀರ್ಮಾನ ಸರಿನಾ ತಪ್ಪಾ ಅಂತ ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗಲ್ಲ, ಈ ಅರ್ಜಿಗಳು ಇಲ್ಲಿ ಮಾನ್ಯವೇ ಅಲ್ಲ ಅಂಥೇಳಿ ಹೈಕೋರ್ಟ್ ತಳ್ಳಿ ಹಾಕಿದೆ. ಇದರೊಂದಿಗೆ ಒಂದಷ್ಟು ಕಾಲ DK ಶಿವಕುಮಾರ್ ಅವರಿಗೆ ಒಂದು ರಿಲೀಫ್ ಸಿಗ್ತಾ ಇದೆ. ಕಲಂ 131ರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಮಾತ್ರ ತೀರ್ಮಾನಿಸುವಂಥ ವಿಚಾರ ಇದು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡೋದಕ್ಕೆ CBI ಯತ್ನಾಳ್ ಒಂದು ಕಡೆ ಡಿಸೈಡನ್ನು ಮಾಡ್ತಾರೆ. ಏನು ಪ್ರಕರಣ ಅಂತ ನಾವು ಬ್ರೀಫಾಗಿ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, DK ಶಿವಕುಮಾರ್ ಅವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಅವರ ಆದಾಯ ಎಷ್ಟಿದೆಯೋ ಅಷ್ಟೇ ಆಸ್ತಿ ಸಂಪಾದನೆ ಮಾಡಿಕೊಂಡು ಅಷ್ಟಕ್ಕೆ ಟ್ಯಾಕ್ಸ್ ಕಟ್ಟಿದ್ದಿದ್ರೆ ಓಕೆ, ಆದಾಯವನ್ನು ಮೀರಿದಂಥ ಆಸ್ತಿ ಅವ್ರ ಬಳಿ ಇದೆಯಲ್ಲ, ಇದರ ಕಥೆ ಏನು ಅಂತ CBI ತನಿಖೆಗೆ ಒಂದು ಕಡೆ ಅನುಮತಿಯನ್ನು ಕೊಡಲಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟು ಹಿಂದಿನ ಸರ್ಕಾರ CBI ತನಿಖೆ ನಡೀಲಿ ಅಂತ ಕೊಟ್ಟಿದ್ದಂಥ ಅನುಮತಿಯನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಇವರು. ಅಂದರೆ ಇವ್ರ ಪಾರ್ಟಿ ಕಡೆಯವರು ಇವ್ರ ಪಾರ್ಟಿಯನ್ನು ಮುಚ್ಚಾಕೊಳ್ಳೋದಕ್ಕೆ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಯತ್ನಾಳ್ಗೆ CBIಗೆ ಸಿಟ್ಟು. ಅದರ ಮೇಲೆ ರಿಟ್ ಅರ್ಜಿಯನ್ನು ಹಾಕ್ಕೊಂಡ್ರು. ಹಿಂದೆ DK ಶಿವಕುಮಾರ್ ವಿರುದ್ಧ ತನಿಖೆ ನಡಿಬೇಕು ಅಂಥೇಳಿ BJP ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಇವರು ವಾದ ಏನಿತ್ತು ಅಂತ ಹೇಳಿದ್ರೆ, ಒಂದು ಪ್ರಕರಣ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಇನ್ನೊಂದು ಸರ್ಕಾರ ಬಂದುಬಿಟ್ಟು ಅದನ್ನು ವಾಪಸ್ ತೊಗೊಂಡ್ಬಿಟ್ರೆ ಇಷ್ಟು ವರ್ಷಗಳ ಕಾಲ ಅವರು ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ತನಿಖೆ ಮಾಡಿರ್ತಾರೆ, ಅದಕ್ಕೊಂದು ವ್ಯಾಲ್ಯೂ ಇಲ್ವಾ, ಆ ಸಂಸ್ಥೆಗೆ ಒಂದು ವ್ಯಾಲ್ಯೂ ಇಲ್ವೇನ್ರಿ? ಒಂದು ಸರ್ಕಾರ ಕೊಡೋದು ಅಂದ್ರೇನು, ಇನ್ನೊಂದು ಸರ್ಕಾರ ಬಂದ ತಕ್ಷಣ ವಾಪಸ್ ತಗೊಳ್ಳೋದು ಅಂದರೆ ಏನು? ಇಲ್ಲಿ ಮ್ಯಾಟರ್, ಆ ಕೇಸಿನ ಒಂದು ವೆಯ್ಟೇಜ್ ಆಫ್ ದಿ ಕೇಸ್ ಅದಷ್ಟೇ ತಾನೇ ಇಂಪಾರ್ಟೆಂಟು. ಸರ್ಕಾರಗಳೇನಾದರೂ ಆಗಲಿ, CBI ಸ್ವಾಯತ್ತ ಸಂಸ್ಥೆ ಅಲ್ವಾ, ತನಿಖೆ ಮಾಡಲಿ ಅಂತ ಇವರ ಹಠ ಇತ್ತು. ಆದರೆ ಇದು CBI ವರ್ಸಸ್ ಒಂದು ರಾಜ್ಯ ಸರ್ಕಾರದ ವಿಷಯಪ್ಪ, ಇದು ನಾನು ತೀರ್ಮಾನ ಮಾಡಲ್ಲ, ಇದನ್ನೇನಿದ್ರು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಲಿ ಅಂಥೇಳಿ ಹೈಕೋರ್ಟ್ ಇವತ್ತು ಕೈ ತೊಳೆದುಕೊಂಡಿದೆ. ಇನ್ನೊಂದು ಕಡೆ ಈ ಥರದ್ದು ಹೈಕೋರ್ಟಲ್ಲಿ ಆಯ್ತಲ್ಲ, ಹೈಕೋರ್ಟಲ್ಲಿ ಇಲ್ಲ ನಾವು ಇದನ್ನು ಇಲ್ಲಿಗೆ ಬಿಡಲ್ಲ, ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ಇದನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ಅಂತೇಳಿ ಈಗಾಗಲೇ CBI ಒಂದು ಕಡೆ, ಯತ್ನಾಳ್ ಒಂದು ಕಡೆ ಇದ್ರ ಬಗ್ಗೆ ಅವರು ಮಾತಾಡ್ಕೊಂಡಿದ್ದಾರೆ. ಇನ್ನು CBI ಅಧಿಕಾರಿಗಳಿಂದನೂ ಕೂಡ ಹೈಕೋರ್ಟ್ಗೆ ಪ್ರತ್ಯೇಕ ರಿಟ್ ಅರ್ಜಿ ಹೋಗಿತ್ತು. ಬರೀ ಯತ್ನಾಳ್ರು ಮಾತ್ರ ಹಾಕಿರಲಿಲ್ಲ, CBI ಕೂಡ ಹಾಕ್ಕೊಂಡಿದ್ರು. ತನಿಖೆ ಮಾಡ್ತಾ ಇದ್ದೀವಿ, ಇದೇನಿದ್ದು ಒಂದು ಸರ್ಕಾರ ಬಂದ ತಕ್ಷಣ ಈ ಥರ ವಾಪಸ್ ತೊಗೊಂಡ್ಬಿಟ್ರೆ ಇದ್ರ ಗತಿ ಏನು ಅಂತ. ಇದೀಗ ಎರಡೂ ಅರ್ಜಿಗಳನ್ನು ಕೂಡ CBI, ಅಂದರೆ ಈಗ CBI ಅರ್ಜಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರ ಅರ್ಜಿ, ಇಬ್ಬರ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿ ಹಾಕಿದೆ.
ಹಿಡಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. CBI ಒಂದು ಕುಣಿಕೆಯಿಂದ ಸದ್ಯಕ್ಕಂತೂ ಪಾರಾಗಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ, ಯತ್ನಾಳ್ರು ಮತ್ತು CBI ಅಲ್ಲೇನಾಗುತ್ತೆ ನೋಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ರಿಲೀಫ್ ಆಗಿದೆ ಇವತ್ತಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ? ಟೆನ್ಷನ್ ಇತ್ತು, ಲೋಕಾಯುಕ್ತ ಬೇಕಾದ್ರೆ ತನಿಖೆ ಮಾಡಬಹುದು ಅಂತ ಕಾಣುತ್ತೆ, ಆದರೆ CBI ಅಲ್ಲ ಅಂತ. ರಮಕಾಂತ್, ಏನು DCM ಡಿ ಕೆ ಶಿವಕುಮಾರ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂತ ಹೇಳಿದರೆ CBI ಮತ್ತು ಯತ್ನಾಳ್ ಹಾಕಿದಂಥ 2 ಅರ್ಜಿಗಳೇನಿತ್ತು, ಅರ್ಜಿಯ ವಿಚಾರಣೆಯನ್ನು ನಡೆಸಿತ್ತು. ಅರ್ಜಿಯನ್ನು ವಿಚಾರಣೆ ನಡೆಸಿ ಇವತ್ತು ಒಂದು ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಅಂದರೆ CBI ಏನು ತನಿಖೆಯನ್ನು ಮಾಡ್ತಾ ಇತ್ತು, CBIಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಂತಹ ಅರ್ಜಿಯನ್ನು ಏನು ರಾಜ್ಯ ಸರ್ಕಾರ ಹಿಂಪಡೆದುಕೊಂಡು ಪ್ರಕರಣವನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆಯನ್ನು ಮಾಡಿತ್ತು. ಸೊ ಇದನ್ನು ಪ್ರಶ್ನಿಸಿ CBI ಅರ್ಜಿಯನ್ನು ಹೈಕೋರ್ಟ್ಗೆ ದಾಖಲು ಮಾಡಿತ್ತು. ಯಾಕಂತ ಹೇಳಿದರೆ 2013ರಿಂದ 2018ರವರೆಗೆ ಆದಾಯ ಮೀರಿ ಅಕ್ರಮವಾಗಿ ಒಂದು ಆಸ್ತಿಯನ್ನು ಗಳಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ BJP ಸರ್ಕಾರ ಏನು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿ CBIಯಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಪಡ್ಕೊಂಡು ಅನುಮತಿಯನ್ನು ಕೊಟ್ಟಿತ್ತು. ಸೊ ಈ ಹಿನ್ನೆಲೆಯಲ್ಲಿ CBI ಕೂಡ ಅಲ್ಲಿ FIR ಅನ್ನು ದಾಖಲು ಮಾಡಿಸಿ ಬಹುತೇಕ 90% ಇಡೀ ಪ್ರಕರಣದ ತನಿಖೆಯನ್ನು ಮುಕ್ತಾಯಗೊಳಿಸಿತ್ತು. ಯಾವಾಗ ರಾಜ್ಯದಲ್ಲಿ BJP ಸರ್ಕಾರ ಚೇಂಜ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಏನು CBIಗೆ ಕೊಟ್ಟಿದ್ದಂತಹ ಪ್ರಕರಣ ಏನಿತ್ತು, ಈ ಪ್ರಕರಣವನ್ನು ಹಿಂಪಡೆದುಕೊಂಡು ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು. ಸೊ ಇದನ್ನು ಪ್ರಶ್ನಿಸಿ CBI ಒಂದು ಅರ್ಜಿಯನ್ನು ಹಾಕೊಂಡಿತ್ತು. ಅದು ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು ಹೊರಬಂದಿರುವಂಥದ್ದು. ಅಂದರೆ ಇಡೀ ಪ್ರಕರಣದಲ್ಲಿ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಪನ್ನು ಕೂಡ ನಾವು ಕೊಡೋದಿಲ್ಲ, ಈ ಅರ್ಜಿಯನ್ನು ನೀವು ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುವಂಥದ್ದು ಸೂಕ್ತ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ನಾಳೆ ದಿನ ಇದೇ ರಾಜ್ಯದಲ್ಲಿ ಇದು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಭಾವವನ್ನು ಬೀರ್ಬೋದು, ಇನ್ನು ಯಾವುದೇ ರೀತಿಯ ಆರೋಪಗಳು ಕೇಳಿಬರ್ಬೋದು ಅನ್ನೋ ಕಾರಣಕ್ಕಾಗಿ ಸದ್ಯ CBIನ ಅರ್ಜಿ ಏನೈತೆ, DKC ಅವರ ಮುಂದಿನ ಭವಿಷ್ಯ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಹೋಗಿರುವಂಥದ್ದು. ಅಲ್ಲಿ CBI ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ ನಂತರ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.